ಮಂಡ್ಯ ವಿಚಾರದಲ್ಲಿ ತನ್ನ ನಿಲುವೇನು ಅನ್ನೋದನ್ನ ಸುಮಲತಾ ಅವರು ಖುದ್ದು ಮಂಡ್ಯದಲ್ಲೇ ತಿಳಿಸ್ತೀನಿ ಅಂತ ಹೇಳಿದ್ರು. ಅದು ನಾಳೆ. ಅದಕ್ಕೂ ಮುಂಚಿತವಾಗಿ ಇವತ್ತು ಟ್ವೀಟ್ ಮಾಡಿದ್ದಾರೆ. ನನ್ನ ಮಂಡ್ಯದ ಸ್ವಾಭಿಮಾನಿಗಳ ಸೇವೆಗೆ ನಾನು ಯಾವತ್ತಿಗೂ ಬದ್ಧ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುಮಲತಾ ಸಹಕಾರವನ್ನ ಕೊಡ್ತಾರಾ ಅಥವಾ ಸ್ವಾಭಿಮಾನಿ ಹೋರಾಟಕ್ಕೆ ಸಜ್ಜಾಗ್ತಾರಾ? ಈ ಎರಡು ಪ್ರಶ್ನೆಗಳಿಗೆ ಉತ್ತರ ನಾಳೆ ಲಭಿಸಲಿದೆ. ನಾಳೆ ಮಂಡ್ಯದಲ್ಲಿ ಅವರ ನಿರ್ಧಾರವನ್ನ ಪ್ರಕಟ ಮಾಡಲಿದ್ದಾರೆ ಸುಮಲತಾ ಅವರು. ಅದಕ್ಕೂ ಮುಂಚಿತವಾಗಿ ಇವತ್ತು ಟ್ವೀಟ್ ಮುಖಾಂತರ ನನ್ನ ಮಂಡ್ಯದ ಸ್ವಾಭಿಮಾನಿಗಳ ಸೇವೆಗೆ ಯಾವತ್ತಿಗೂ ನಾನು ಬದ್ಧ, ಹಾಗಾಗಿಯೇ ಏನೇ ನಿರ್ಧಾರವನ್ನ ತೆಗೆದುಕೊಂಡರೂ ನಿಮ್ಮೊಂದಿಗೆ ಚರ್ಚಿಸಿಯೇ ಮುಂದುವರಿತಾ ಇದ್ದೀನಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಕಾಳಿಕಾಂಬಾ ದೇಗುಲದ ಆವರಣದಲ್ಲಿ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಪ್ರಕಟಿಸಿದ್ದಾರೆ. ನಾಳೆ ದರ್ಶನ್, ಅಭಿಷೇಕ್, ಅಂಬರೀಶ್ ನನ್ನ ಜೊತೆಗೆ ಇರಲಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ. ಜೊತೆಯಾಗಿ ಮಂಡ್ಯವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸೋಣ ಎಂಬ ಟ್ವೀಟ್ ಅನ್ನ ಇವತ್ತು ಸುಮಲತಾ ಅವರು ಮಾಡೋ ಮೂಲಕವಾಗಿ ನಾಳಿನ ಅವರ ನಡೆ ಏನಾಗಿರಲಿದೆ ಅನ್ನೋದಕ್ಕೆ ಕುತೂಹಲ ಮೂಡ್ತಾ ಇದೆ. ನಾಳೆ 10 ಗಂಟೆಗೆ ಅವರು ಅವರ ನಿರ್ಧಾರವನ್ನ ಪ್ರಕಟ ಮಾಡಲಿಕ್ಕೆ ಸಮಯವನ್ನ ನಿಗದಿಪಡಿಸಿದ್ದಾರೆ. ಅವರು ಹೇಳಿದ್ರು ಮೊನ್ನೆ ಅಷ್ಟೇ, ನನ್ನ ನಿರ್ಧಾರವನ್ನ ನಾನು 3ನೇ ತಾರೀಕು ತಿಳಿಸ್ತೀನಿ. ನಾನು ಏನೇ ನಿರ್ಧಾರವನ್ನ ತೆಗೆದುಕೊಂಡ್ರೂ ಕೂಡ ಅದು ಮಂಡ್ಯ ಜನತೆಗಾಗಿ, ಮಂಡ್ಯ ಜನರ ಸೇವೆಗೆ ನಾನು ಸದಾ ಋಣಿಯಾಗಿರ್ತೀನಿ. ಅವರು ನನಗೆ ಕೊಟ್ಟಿರ್ತಕ್ಕಂತಹ ಜವಾಬ್ದಾರಿಯನ್ನ ನಾನು ಉತ್ತಮವಾಗಿ ನಿಭಾಯಿಸಿದ್ದೀನಿ. ಈಗ ಮತ್ತೆ ನಾನು ಏನೇ ನಿರ್ಧಾರ ತೆಗೆದುಕೊಳ್ಬೇಕು ಅಂದ್ರೂ ಕೂಡ ಅದು ಮಂಡ್ಯ ಜನರ ಸಮ್ಮುಖದಲ್ಲೇ ಆಗಬೇಕು. ಅವರ ಅಭಿಪ್ರಾಯವನ್ನ ಕಲೆ ಹಾಕಿ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೇಳಿದ್ರು. ನಾಳೆ ನಿರ್ಧಾರ ತಿಳಿಸ್ಲಿಕ್ಕೆ ಅವರು ಕಾಳಿಕಾಂಬಾ ದೇಗುಲದ ಒಂದು ಆವರಣದಲ್ಲಿ ತಮ್ಮ ನಿರ್ಧಾರವನ್ನ ತಿಳಿಸ್ತೀನಿ ಅನ್ನೋ ವಿಷಯವನ್ನ ಪ್ರಕಟಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ನಾಳೆ ಮಂಡ್ಯ ಜನರ ಮುಂದೆಯೇ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೇಳಿದ್ರು. ಈಗ ನಾಳೆ ಒಂದು ಸುತ್ತಿನ ಅಭಿಪ್ರಾಯ ಸಂಗ್ರಹ ಕಾರ್ಯ ಕೂಡ ಇರುತ್ತಾ ಮಂಡ್ಯದಲ್ಲಿ? ದಿವ್ಯಾ, ಈಗಾಗಲೇ ತಮ್ಮ ಬೆಂಬಲಿಗರು ಮತ್ತೆ ಆಪ್ತರೆಲ್ಲರೂ ಕೂಡ ಅವ್ರಿಗೆ ಆಗಲೇ ಸುಮಲತಾ ಅವರಿಗೆ ಅವರ ಅಭಿಪ್ರಾಯವನ್ನ ಹೇಳಿರುವಂಥದ್ದು. ಸದ್ಯಕ್ಕೆ ಸುಮಲತಾ ಅವರು ಅವರ ಅಭಿಪ್ರಾಯ ಹೇಳಲು ಕಾಲಾವಕಾಶವನ್ನ ಕೇಳಿದ್ರು. ಆ ಕಾಲಾವಕಾಶ ನಾಳೆಗೆ ಬಂದಿರುವಂಥದ್ದು. ನಾಳೆ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಮೊದಲಿಗೆ ಪೂಜೆ ಮಾಡಿಸ್ತಾರೆ. ಬಳಿಕವಾಗಿ ಅಲ್ಲೇ ಪಕ್ಕದಲ್ಲಿರುವಂತಹ ಕಾಳಿಕಾಂಬಾ ಸಮುದಾಯ ಭವನದಲ್ಲಿ ಒಂದು ಸಭೆಯನ್ನ ಮಾಡಲಿದ್ದಾರೆ. ಸಭೆಯಲ್ಲಿ ಸುಮಲತಾ ಅಂಬರೀಶ್ ಅವರ ನಿಲುವುಗಳೇನು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅದಕ್ಕೂ ಮುಂಚೆ 5 ವರ್ಷಗಳ ಸುದೀರ್ಘ ಒಂದು MP ಸ್ಥಾನದಲ್ಲಿ ಅವರ ಕಾರ್ಯಕ್ಷಮತೆಗಳು ಮತ್ತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೇನೆಲ್ಲ ಆಯಿತು ಎಂಬ ನಿಟ್ಟಿನಲ್ಲಿ ಒಂದು ಸಾಕ್ಷ್ಯಚಿತ್ರ ಕೂಡ ಇರುವಂಥದ್ದು. ಆ ಸಾಕ್ಷ್ಯಚಿತ್ರೆಯನ್ನ ಜನರಿಗೆ ತೋರಿಸ್ತಾರೆ. ಬಳಿಕವಾಗಿ ತಮ್ಮ ನಿಲುವುಗಳೇನು ನಿಟ್ಟಿನಲ್ಲಿ ಅವರು ಹೇಳುವಂಥದ್ದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಸುಮಲತಾ ಅಂಬರೀಶ್ ಅವರು ಏನ್ ಮಾಡ್ತಾರೆ, ಈ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಸೂಚಿಸ್ತಾರ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಎದ್ದಿದ್ದು ಮಂಡ್ಯ ಜಿಲ್ಲೆಯಾದ್ಯಂತ. ಆ ನಿಟ್ಟಿನಲ್ಲಿ ಆ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ. ಅದರ ಜೊತೆಗೆ ಅವರು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂಬರೀಶ್ ಅವರು ಮತ್ತೆ ಅವರ ಕುಟುಂಬ ಅಂದರೆ ನಾವು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟಿಕೊಂಡು ಕೂತವರಲ್ಲ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವು ಶ್ರಮಿಸ್ತೀವಿ. ಮುಂದೆಯೂ ಕೂಡ ಮಂಡ್ಯ ಜನರ ಜೊತೆಗೆ ನಾವು ಇರ್ತೀವಿ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸ್ತೀವಿ. ನಾಳೆ ಎಲ್ಲರೂ ಕೂಡ ಬನ್ನಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ಹೇಳಿ, ನನ್ನ ಅಭಿಪ್ರಾಯವನ್ನು ಕೂಡ ನಾನು ಹೇಳ್ತೀನಿ. ಎಲ್ಲದಕ್ಕೂ ಕೂಡ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಣಯಗಳನ್ನು ಕೈಗೊಳ್ಳುವಂಥ ಕಾಲಾವಕಾಶ ಬಂದಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕರಿಸಿ ಎಂಬ ಮಾತನ್ನು ಕೂಡ ಆಡಿದ್ದಾರೆ. ನಾಳೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಬರಲಿದ್ದಾರೆ. ಮತ್ತೆ ಅಭಿಷೇಕ್, ಅಂಬರೀಶ್ ಕೂಡ ಬರ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ದರ್ಶನ್ ಅವರು ಅವರ ಬೆನ್ನಿಗೆ ನಿಂತು ಚುನಾವಣಾ ಪ್ರಚಾರವನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲೂ ಕೂಡ ಅವರು ಇರುವಂಥದ್ದು ಅನಿವಾರ್ಯ. ಆ ನಿಟ್ಟಿನಲ್ಲಿ ನಾಳೆ ಸುಮಲತಾ ಅಂಬರೀಶ್ ಅವರ ಜೊತೆಗೆ ಏನು ದರ್ಶನ್ ಕೂಡ ಇರುವಂಥದ್ದು. ದಿವ್ಯಾ, ಮೊನ್ನೆ ಕುಮಾರಸ್ವಾಮಿ ಮತ್ತು ಸುಮಲತಾ ಅವರ ಭೇಟಿ ಆಯಿತು. ಎಲ್ಲ ಒಂದು ಹಳೆ ವೈಷಮ್ಯಗಳನ್ನ ಮರೆತು ಕುಮಾರಸ್ವಾಮಿ ಅವರು ಖುದ್ದು ಸುಮಲತಾ ಅವರನ್ನ ಭೇಟಿ ಮಾಡಿದ್ರು. ಆ ಭೇಟಿಯ ನಂತರದಲ್ಲಿ ಏನಾದರೂ ಬದಲಾವಣೆಗಳು ಆಗಿರಬಹುದು ಅಂತ ನಿರೀಕ್ಷೆ ಮಾಡಬಹುದಾ? ಖಂಡಿತ ದಿವ್ಯ, 2019ರ ಚುನಾವಣೆಯಲ್ಲಿ ನೆಕ್ ಟು ನೆಕ್ ಫೈಟ್ ಅಂದ್ರೆ ಬಹಳ ವಾಗ್ದಾಳಿಗಳೇ ಕೂಡ ಕಳೆದ ಬಾರಿ ಚುನಾವಣೆ ಆಗಿತ್ತು. ಸುಮಲತಾ ಅವರ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ಸೇರಿದಂತೆ JDS ನಾಯಕರು ಕೂಡ ವಾಗ್ದಾಳಿಯನ್ನ ಮಾಡಿದ್ರು. 5 ವರ್ಷಗಳ ಉದ್ದಕ್ಕೂ ಕೂಡ ಸುಮಲತಾ ಅಂಬರೀಶ್ ಅವರು JDS ನಾಯಕರ ವಿರುದ್ಧವೇ ಕೂಡ ರಾಜಕಾರಣ ಮಾಡುವಂತ ಅನಿವಾರ್ಯತೆ ಇತ್ತು. ಇದೀಗ ಅದೆಲ್ಲವನ್ನ ಮರೆತು ಕೂಡ ಕುಮಾರಸ್ವಾಮಿ ಅವರು ಮೊನ್ನೆ ಅಷ್ಟೇ ಸುಮಲತಾ ಅವರ ನಿವಾಸಕ್ಕೆ ಹೋಗಿ ಬೆಂಬಲವನ್ನ ಸೂಚಿಸಿದ್ರು. ಸುಮಲತಾ ಅವರು ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಅಧಿಕೃತವಾಗಿ
ತಮ್ಮ ನಿಲುವನ್ನ ಇದು ಕೂಡ ಸಾಬೀತನ್ನು ಅವರು ಪಡಿಸಿಲ್ಲ. ಆದರೆ ಒಂದು ಮೂಲಗಳು ಹೇಳುವಂಥ ಪ್ರಕಾರವಾಗಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಮೋದಿ ಅವರ ಪ್ರಧಾನಮಂತ್ರಿ ಆಗೋ ನಿಟ್ಟಿನಲ್ಲಿ ಸುಮಲತಾ ಅಂಬರೀಶ್ ಅವರು ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಕೂಡ ಒಂದ್ ಕಡೆ ಹೇಳಲಾಗ್ತಾ ಇದೆ. ಆದರೆ ಅವರ ಆಪ್ತ ವಲಯಗಳು ಹೇಳ್ತಾ ಇರುವಂಥದ್ದು ಮತ್ತೊಮ್ಮೆ ಸುಮಲತಾ ಅಂಬರೀಶ್ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಸುಮಲತಾ ಅಂಬರೀಶ್ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ನಿಟ್ಟಿನಲ್ಲಿ ಅವರ ಮಾತಿನಲ್ಲೇ ಕೇಳಬೇಕಾಗಿರುವಂಥದ್ದು. ದಿವ್ಯಾ. ರೈಟ್ ರೋಹಿತ್, ಎಲ್ಲರ ಜೊತೆಗೂ ಚರ್ಚಿಸಿ ನಾನು ನಿರ್ಧಾರವನ್ನ ಮಾಡ್ತೀನಿ. ಯಾಕಂದ್ರೆ ಅವತ್ತು ಕೂಡ ದೊಡ್ಡ ದೊಡ್ಡ ನಾಯಕರುಗಳು ನನ್ನ ಜೊತೆಗಿರಲಿಲ್ಲ. ನಾನು ನಿರ್ಧಾರವನ್ನ ತೆಗೆದುಕೊಂಡು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಾಗ ಆಗ ನನ್ನ ಜೊತೆಗಿದ್ದಿದ್ದು ಕಾರ್ಯಕರ್ತರು ಮತ್ತು ಮಂಡ್ಯ ಜನತೆ. ಈಗಲೂ ಕೂಡ ನಾನು ಅವರ ಎದುರಿಗೆ ನನ್ನ ನಿರ್ಧಾರವನ್ನ ಹೇಳಬೇಕಾಗಿದೆ, ಅವರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸುವ ಮೂಲಕವಾಗಿ ಅಂತ ಸುಮಲತಾ ಅವರು ಹೇಳಿರೋದ್ರಿಂದ ನಾಳೆ ಅವರ ನಡೆ ಏನಾಗಿರುತ್ತೆ ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದು, ಈಗಾಗಲೇ ಕುಮಾರಸ್ವಾಮಿ ಅವರು ಸುಮಲತಾ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಮಗದೊಂದು ಕಡೆಯಲ್ಲಿ ಪದೇ ಪದೇ ಸುಮಲತಾ ಅವರು ಹೇಳ್ತಾ ಇದ್ದಾರೆ, ಮಂಡ್ಯ ಅಭಿವೃದ್ಧಿಗಾಗಿ ನಾನು ಏನ್ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದೆಲ್ಲವೂ ಕೂಡ ಮಂಡ್ಯ ಅಭಿವೃದ್ಧಿಗಾಗಿ ಅಂತ. ಅದಕ್ಕಾಗಿ ಅವರೇ ಸ್ಪರ್ಧೆ ಮಾಡ್ತಾರಾ ಅಥವಾ ಬೆಂಬಲವನ್ನ ಕೊಡ್ತಾರಾ? ಈ ಎರಡರಲ್ಲಿ ಏನು ಅನ್ನೋದು ನಾಳೆ ನಿರ್ಧಾರವಾಗುತ್ತೆ.